ನಮಸ್ಕಾರ ಸ್ನೇಹಿತರೆ, ಸತ್ಯಕ್ಕೆ ಮತ್ತೆ ನ್ಯಾಯ ಸಿಕ್ಕಿದೆ. ಡಿ ಗ್ಯಾಂಗ್ಗೆ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಹೈಕೋರ್ಟ್ ಆದೇಶದ ಬೇಲ್ ಮೇಲೆ ಹೊರಗಿದ್ದ ದರ್ಶನ್ ಮತ್ತು ಗ್ಯಾಂಗ್ನ ಬೇಲನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ. ಈ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. A1 ಪವಿತ್ರಗೌಡ, A2 ದರ್ಶನ್ ಸೇರಿ ಒಟ್ಟು 7 ಜನ ಆರೋಪಿಗಳ ಜಾಮೀನನ್ನ ರದ್ದುಗೊಂಡಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮಹದೇವನ್ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ. ಈ ಪ್ರಕರಣದಲ್ಲಿ A1 ಪವಿತ್ರಗೌಡ, A2 ದರ್ಶನ್ ಹಾಗೂ ಡಿ ಗ್ಯಾಂಗ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿತ್ತು. ರಾಜ್ಯ ಪೊಲೀಸ್ ಇಲಾಖೆ ಈ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿತ್ತು. ಇಂದು ದರ್ಶನ್, ಪವಿತ್ರಗೌಡ ಸೇರಿದಂತೆ 7 ಮಂದಿಯ ಜಾಮೀನು ಭವಿಷ್ಯ ತೀರ್ಮಾನವಾಗಿದ್ದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದೆ. ಜಾಮೀನು ರದ್ದತಿ ಕೋರಿ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದ ಪೀಠ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಚಿಂತಿಸುವಂತೆ ಮಾಡಿದೆ. 7 ಆರೋಪಿಗಳ ಜಾಮೀನು ನಿರ್ಧರಿಸುವಾಗ ಹೈಕೋರ್ಟ್ ಖುಲಾಸೆಗೊಳಿಸುವಂತ ಆದೇಶವನ್ನ ಹೊರಡಿಸಿದೆ. ಪ್ರತಿಯೊಂದು ಜಾಮೀನು ಕೊಡುವಾಗ ಹೈಕೋರ್ಟ್ ಇಂಥ ಆದೇಶವನ್ನೇ ನಿರ್ಧರಿಸುತ್ತೀಯಾ ಅಂತ ಹೇಳಿ ಪ್ರಶ್ನಿಸಿದೆ. ಜೊತೆಗೆ ವಿವೇಚನಾಧಿಕಾರವನ್ನ ಹೈಕೋರ್ಟ್ ತಪ್ಪಾಗಿ ಪ್ರಯೋಗಿಸಿದೆ. ಹೈಕೋರ್ಟ್ ನಿಜಕ್ಕೂ ತನ್ನ ಬುದ್ಧಿಯನ್ನ ಬಳಸಿದೆಯೇ ಎಂದು ಅಸಮಾಧಾನವನ್ನ ಸುಪ್ರೀಂ ಕೋರ್ಟ್ ಹೊರಹಾಕಿತ್ತು. ಹೈಕೋರ್ಟ್ ರೀತಿ ನಾವು ಅದೇ ತಪ್ಪನ್ನ ನಾವು ಮಾಡೋದಿಲ್ಲ, ದೋಷಿ ಅಥವಾ ನಿರ್ದೋಷಿ ಎಂಬುದನ್ನು ನಾವು ನಿರ್ಧರಿಸುವುದಿಲ್ಲ. ಸೆಷನ್ ಕೋರ್ಟ್ ನ್ಯಾಯಾಧೀಶರು ಇಂಥ ತಪ್ಪು ಮಾಡಬಹುದು, ಆದರೆ ಹೈಕೋರ್ಟ್ ಜಡ್ಜ್ ಅಂತಹ ತಪ್ಪು ಮಾಡ್ತಾರೆ ಅಂದ್ರೆ ಹೇಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಲ್ಲದೆ ಇವತ್ತು ತೀರ್ಪನ್ನು ಕೊಡ್ತಾ ಹೈಕೋರ್ಟ್ ತುಂಬಾ ದೊಡ್ಡ ತಪ್ಪನ್ನ ಮಾಡಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ದರ್ಶನ್ಗೆ ನೀಡಿದ್ದ ರಾಜ್ಯಾತಿಥ್ಯ ಕೊಟ್ಟ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿದೆ. ಆ ಒಂದು ರಾಜ್ಯಾತಿಥ್ಯ ಕೊಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು, ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ. ಮುಂದೆ ಈ ತರದ ಟ್ರೀಟ್ಮೆಂಟ್ ಕೊಡೋ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂತಿಮವಾಗಿ ದರ್ಶನ್, ಪವಿತ್ರಗೌಡ ಸೇರಿ 7 ಜನ ಆರೋಪಿಗಳ ಬೇಲನ್ನ ಕ್ಯಾನ್ಸಲ್ ಮಾಡಿದೆ. ಹಾಗೆ ಬೇಲ್ ರದ್ದಾದ ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗೆ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಅಂದ್ರೆ ಇದು ತಪ್ಪು ನೀಡಿದೆ, ಈ ಕರ್ನಾಟಕ ಹೈಕೋರ್ಟ್ ತಪ್ಪು ಆದೇಶವನ್ನು ನೀಡಿದೆ. ಈ ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗಳಿಗೂ ಕಳಿಸಬೇಕು, ಅವರು ಈ ಒಂದು ಪ್ರತಿಯನ್ನ ನೋಡಬೇಕು, ಎಲ್ಲಿ ತಪ್ಪಾಗಿದೆ ಅನ್ನೋದು ಅವರಿಗೂ ಅರಿವಾಗಬೇಕು ಅನ್ನೋದನ್ನ ಈ ಪ್ರತಿಯನ್ನ ಕಳಿಸ್ಕೊಟ್ಟಿದೆ. ಹಾಗಿದ್ರೆ ಈಗ ಯಾರಿಗೆಲ್ಲ ಜೈಲಾಗಿದೆ ಅಂತ ನೋಡೋಣ ಬನ್ನಿ. A1 ಪವಿತ್ರಗೌಡ, A2 ದರ್ಶನ್, ಪ್ರದೂಷ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ನಾಗರಾಜ್ ಈ 7 ಜನ ಆರೋಪಿಗಳು ಈಗ ಮತ್ತೆ ಜೈಲಿಗೆ ಹೋಗಬೇಕು. ಈ ಆರೋಪಿಗಳು ಎಲ್ಲೇ ಇದ್ರೂ ಅವರ ಬಂಧನ ಆದಷ್ಟು ಬೇಗ ಆಗಬೇಕು ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಈ ಮೂಲಕ ರೇಣುಕಾಸ್ವಾಮಿ ಕೊಲೆಗೆ ಮತ್ತೆ ನ್ಯಾಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಅಲ್ಲದೆ ಇದು ಫ್ಯಾನ್ಸ್ಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ದರ್ಶನ್ ಹೊರ ಬಂದ ಮೇಲೆ ಅವರ ಫ್ಯಾನ್ಸ್ ಸಾಕಷ್ಟು ಖುಷಿಯಲ್ಲಿದ್ರು. ಮತ್ತೆ ಡಿ ಬಾಸ್ಗೆ ಹೊಸ ಜೀವನ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರೋಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಅಂದ್ರೆ ಈ ಒಂದು ಹಿಂಟ್ ಸಿಕ್ಕಿತ್ತಂತ ಅನ್ಸುತ್ತೆ. ಅದಕ್ಕೆ ಈ ಶೂಟಿಂಗ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡಿದ್ದು ಒಂದು ಚಿತ್ರತಂಡ ಒಂದು ನಿಟ್ಟಿಸರು ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ನಾಳೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಕೂಡ ರಿಲೀಸ್ ಆಗಬೇಕಾಗಿತ್ತು. ಆದರೆ ದರ್ಶನ್ ಅವರ ನೆಮ್ಮದಿಯೇ ಹಾಳಾಗಿದೆ ಈ ಒಂದು ಸಾಂಗ್ ಬರೋ ಟೈಮ್ನಲ್ಲಿ. ಅಲ್ಲದೆ ದರ್ಶನ್ ಸಾಕಷ್ಟು ದಿನಗಳಿಂದ ಹಲವು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು, ಆದರೆ ಯಾವ ಪೂಜೆ ಕೂಡ ಇಲ್ಲಿ ಫಲ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಪವಿತ್ರಗೌಡ ಇವತ್ತು ಸ್ಟೇಟಸ್ ಬೇರೆ ಹಾಕಿದ್ರು, ಸತ್ಯ ಎಲ್ಲದಕ್ಕಿಂತ ಹೆಚ್ಚು, ಅದು ಶಕ್ತಿಶಾಲಿ ಅಂತ ಒಂದು ಸ್ಟೇಟಸ್ ಅನ್ನ ಹಾಕಿದ್ರು. ಆದರೆ ಇಲ್ಲಿ ಈಗ ಮತ್ತೆ ಪವಿತ್ರಗೌಡ, ದರ್ಶನ್ ಸೇರಿ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಮತ್ತೆ ಜೈಲಿಗೆ ಹೋಗಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಈಗ ಅವರು ಎಲ್ಲೇ ಇದ್ರೂ ಅವರನ್ನ ಅರೆಸ್ಟ್ ಮಾಡಿ ಮತ್ತೆ ಎಲ್ಲಿ ಪರಪನಾಗ್ರಹಾರ ಅಥವಾ ಬೇರೆ ಜೈಲಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಜನಸಾಮಾನ್ಯರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಕೇವಲ ಒಂದೇ ತಿಂಗಳಲ್ಲಿ ಒಂದು 15 ದಿನಗಳ ಅಂತರದಲ್ಲಿ 2 ಕೇಸ್ಗಳಿಂದ ಸಾಬೀತಾಗಿದೆ. ಒಂದು ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ ಕೇಸಿಂದ ಮತ್ತೆ ಜನಗಳಿಗೆ, ಸಾಮಾನ್ಯ ಜನರಿಗೂ ನ್ಯಾಯ ಸಿಗುತ್ತೆ ಅನ್ನೋದನ್ನ ತೋರಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.